ನಮಸ್ಕಾರ ಭಕ್ತ ಬಂಧುಗಳೇ. ಇಡೀ ಜಗತ್ತಿಗೆ ಬೆಳಕನ್ನು ನೀಡಿದ ಜ್ಯೋತಿಯೊಂದು ಬೆಳಗುವ ಮುನ್ನ ಅನುಭವಿಸಿದ ಕತ್ತಲೆ ಎಷ್ಟು ಭೀಕರವಾಗಿತ್ತು ಎಂಬುದು ನಿಮಗೆ ತಿಳಿದಿದೆಯೇ? ಇಂದು ಮಂತ್ರಾಲಯದಲ್ಲಿ ನಾವು ಕಾಣುವ ಹೈನು ಹಾಲು, ಬಂಗಾರದ ರಥಗಳ ವೈಭವ ಮತ್ತು ಕೋಟ್ಯಂತರ ಭಕ್ತರ ಜಯಘೋಷದ ಹಿಂದೆ ಈ ದಿವ್ಯ ಚೇತನ ನೂರಾರು ರಾತ್ರಿಗಳನ್ನು ಬರೀ ಹೊಟ್ಟೆಯಲ್ಲಿ ಕಳೆದ ಒಂದು ಕರುಣಾಜನಕ ಇತಿಹಾಸವಿದೆ. ಪಂಡಿತರ ವಂಶದಲ್ಲಿ ಹುಟ್ಟಿದರೂ ವಿಧಿ ಆ ಮಗುವನ್ನು ಬಾಲ್ಯದಲ್ಲೇ ಪರೀಕ್ಷೆಗೆ ಒಡ್ಡಿತು. 8 ವರ್ಷದ ವೆಂಕಟನಾಥನ ಮೇಲೆ ಬಿದ್ದ ಜವಾಬ್ದಾರಿಯ ಹೊರೆ ಎಂತಹುದ್ದು? ಕೇವಲ ಅಕ್ಷರ ಕಲಿಯುವ ವಯಸ್ಸಿನಲ್ಲಿ ಇಡೀ ಸಂಸಾರವನ್ನು ಸಲಹುವ ಕಠಿಣ ಹಾದಿ ಅವನ ಮುಂದೆ ಹೇಗೆ ಬಂತು? ಬಂಧುಗಳೇ, ನೀವು ಈ ಸರಣಿಯ ಮೊದಲನೇ ಸಂಚಿಕೆಯನ್ನು ಮಿಸ್ ಮಾಡಿಕೊಂಡಿದ್ದರೆ ಅದರಲ್ಲಿ ನಾವು ರಾಯರ ಪೂರ್ವಜರ ಹಿನ್ನೆಲೆ ಮತ್ತು ಅವರ ಜನನದ ದಿವ್ಯ ಕ್ಷಣಗಳನ್ನು ವಿವರಿಸಿದ್ದೇವೆ. ಆ ಸಂಚಿಕೆಯನ್ನು ನೀವು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ವೀಕ್ಷಿಸಬಹುದು. ಈಗ ರಾಯರ ಬಾಲ್ಯದ ಅಜ್ಞಾತ ಪುಟಗಳನ್ನು ತೆರೆಯೋಣ ಬನ್ನಿ. ವಿಜಯನಗರದ ಅರಮನೆಯಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಕೃಷ್ಣ ಭಟ್ಟರ ಮೊಮ್ಮಗನಾಗಿ ಜನಿಸಿದ ವೆಂಕಟನಾಥನ ಮನೆಯಲ್ಲಿ ಈಗ ದಾರಿದ್ರ್ಯ ತಾಂಡವವಾಡುತ್ತಿತ್ತು. ತಂದೆ ತಿಮ್ಮಣ್ಣ ಭಟ್ಟರು ವಿದ್ವತ್ತಿನ ಗಣಿಯಾಗಿದ್ದರು, ಆದರೆ ಅನ್ನಕ್ಕೆ ಮಾತ್ರ ಪರದಾಟವಿತ್ತು. ವೆಂಕಟನಾಥನಿಗೆ ಈಗ 5 ವರ್ಷ. ಮನೆಯಲ್ಲಿ ವಿದ್ವತ್ತೇನೋ ತುಂಬಿತ್ತು, ಆದರೆ ತಾಯಿ ಗೋಪಮ್ಮ ಸಂಜೆಯ ಅಡುಗೆಗೆ ಅಕ್ಕಿ ಇಲ್ಲದೆ ಕಣ್ಣೀರು ಹಾಕುತ್ತಿದ್ದ ದಿನಗಳವು. ಒಮ್ಮೆ ಬಾಲಕ ವೆಂಕಟನಾಥ ಹಸಿವಿನಿಂದ ಕಂಗಾಲಾದಾಗ ತಾಯಿ ಕೇವಲ ನೀರನ್ನು ಕುಡಿಸಿ ಮಲಗಿಸ್ತಾಳೆ. ಆಗ ಆ ಮಗು ಕೇಳಿದ ಪ್ರಶ್ನೆ ಇಂದಿಗೂ ಕಾಲಿಕ ಸತ್ಯದಂತಿದೆ. ಅಮ್ಮ, ಹಸಿವು ಎಂದರೆ ಏನು? ಅದು ಕೇವಲ ಹೊಟ್ಟೆಗ ಅಥವಾ ಆತ್ಮಕ್ಕ? ಆ ಚಿಕ್ಕ ವಯಸ್ಸಿನಲ್ಲೇ ಶರೀರ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ಅರಿತಿದ್ದ ಆ ಬಾಲಕ ಸಾಮಾನ್ಯ ಮಗುವಾಗಿರಲಿಲ್ಲ. ತಂದೆ ತಿಮ್ಮಣ್ಣ ಭಟ್ಟರು ಮಗನಿಗೆ ಅಕ್ಷರಾಭ್ಯಾಸದ ಜೊತೆಗೆ ಬದುಕಿನ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಿದ್ದರು. ಮಗನೇ, ಜಗತ್ತಿನಲ್ಲಿ ಎಲ್ಲವನ್ನೂ ಕಳ್ಳರು ಕದಿಯಬಹುದು, ಆದರೆ ನೀನು ಗಳಿಸುವ ವಿದ್ಯೆಯನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನಾವು ಬಡವರು ಎಂಬ ಕೀಳರಿಮೆ ಬೇಡ, ಜ್ಞಾನಿಯೇ ನಿಜವಾದ ಶ್ರೀಮಂತ. ಕಾಲಚಕ್ರ ಉರುಳಿತು. ವೆಂಕಟನಾಥನಿಗೆ 8 ವರ್ಷ ತುಂಬುತ್ತಾ ಬಂದಂತೆ ಆ ಕುಟುಂಬಕ್ಕೆ ವಿಧಿ ಇನ್ನೊಂದು ಎಟ್ಟು ನೀಡಿತು. ಕುಟುಂಬದ ಏಕೈಕ ಆಧಾರ ಸ್ತಂಭವಾಗಿದ್ದ ತಿಮ್ಮಣ್ಣ ಭಟ್ಟರು ತೀವ್ರ ಅನಾರೋಗ್ಯಕ್ಕೆ ತುತ್ತಾದರು. ವಿಜಯನಗರದ ವೈಭವವನ್ನು ಕಣ್ಣಾರೆ ಕಂಡಿದ್ದ ಆ ಕಣ್ಣುಗಳು ಈಗ ಹಸಿವು ಮತ್ತು ರೋಗದಿಂದ ಮಂಕಾಗಿದ್ದವು. ತಮ್ಮ ಅಂತ್ಯ ಹತ್ತಿರವಿದೆ ಎಂದು ಅರಿತ ತಿಮ್ಮಣ್ಣ ಭಟ್ಟರು ಮಗನನ್ನು ಹತ್ತಿರ ಕರೆದರು. ಅವರಿಗೆ ಮಗನಿಗೆ ಉಪನಯನ ಮಾಡಿ ಗಾಯತ್ರಿ ಮಂತ್ರದ ಉಪದೇಶ ನೀಡಬೇಕೆಂಬ ಹಂಬಲವಿತ್ತು. ಆದರೆ ಕಾಲ ಮಿಂಚಿತು. ಮಗನೇ ವೆಂಕಟನಾಥ, ನಿನ್ನನ್ನು ಆ ಶ್ರೀನಿವಾಸನೇ ಕೈಹಿಡಿದು ನಡೆಸುತ್ತಾನೆ. ನೀನು ಈ ನಾಡಿನ ಧರ್ಮವನ್ನು ಎತ್ತಿ ಹಿಡಿಯುವ ಧೀಮಂತ ಶಕ್ತಿಯಾಗುತ್ತೀಯ ಎಂದು ಆಶೀರ್ವದಿಸಿ ಅವರು ಶಾಂತವಾಗಿ ಕಣ್ಣು ಮುಚ್ಚಿದರು. ತಂದೆಯ ಸಾವು ಆ 8 ವರ್ಷದ ಬಾಲಕನನ್ನು ಒಮ್ಮೆಗೆ ಪ್ರೌಢನನ್ನಾಗಿ ಮಾಡಿತು. ಆ ಮಗು ಅಳಲಿಲ್ಲ, ಬದಲಿಗೆ ತಂದೆಯ ಮಾತುಗಳನ್ನು ತನ್ನ ಆತ್ಮದಲ್ಲಿ ಹಚ್ಚಿಕೊಂಡಿತು. ತಂದೆಯ ಮರಣದ ನಂತರ ಅಣ್ಣ ಗುರುರಾಜ ಸಂಸಾರವನ್ನು ನಿಭಾಯಿಸಲು ಕಷ್ಟಪಡುತ್ತಿದ್ದರು. ವೆಂಕಟನಾಥನ ವಿದ್ಯಾಭ್ಯಾಸ ನಿಲ್ಲಬಾರದೆಂಬ ಹಂಬಲದಿಂದ ಅವನನ್ನು ಮದುರೈನಲ್ಲಿದ್ದ ಭಾವ ಲಕ್ಷ್ಮೀನರಸಿಂಹಾಚಾರ್ಯರ ಬಳಿಗೆ ಕಳುಹಿಸಲು ನಿರ್ಧರಿಸಲಾಯಿತು. ಬಾಲಕ ವೆಂಕಟನಾಥ ತನ್ನ ಸಣ್ಣ ಜೋಳಿಗೆಯಲ್ಲಿ ತಂದೆ ನೀಡಿದ ವೀಣೆ ಮತ್ತು ಕೆಲವು ಗ್ರಂಥಗಳನ್ನು ಹಿಡಿದು ಕಾಲ್ನಡಿಗೆಯಲ್ಲೇ ಮದುರೈಗೆ ಹೊರಟ. ಮದುರೈ ತಲುಪಿದ ನಂತರ ವೆಂಕಟನಾಥನಿಗೆ ಹೊಸ ಪ್ರಪಂಚವೇ ತೆರೆದುಕೊಂಡಿತು. ಆದರೆ ಅಲ್ಲಿಯೂ ಅವನಿಗೆ ಸುಲಭವಾಗಿ ಏನೂ ಸಿಗಲಿಲ್ಲ. ಇತರ ಶ್ರೀಮಂತ ವಿದ್ಯಾರ್ಥಿಗಳ ನಡುವೆ ಈ ಬಡ ಬ್ರಾಹ್ಮಣ ಬಾಲಕ ಕಡೆಗಣಿಸಲ್ಪಟ್ಟಿದ್ದ. ದೀಪ ಹಚ್ಚಲು ಎಣ್ಣೆ ಇಲ್ಲದಿದ್ದಾಗ ಬೀದಿ ದೀಪದ ಕೆಳಗೆ ಕುಳಿತು ರಾತ್ರಿಯಿಡೀ ಗ್ರಂಥಗಳನ್ನು ಓದುತ್ತಿದ್ದ ಆತನ ಏಕಾಗ್ರತೆ ಕಂಡು ಸಾಕ್ಷಾತ್ ಸರಸ್ವತಿಯೇ ಬೆರಗಾಗಿದ್ದಳು. ಗುರುಕುಲದಲ್ಲಿ ಒಂದು ದಿನ ಗುರುಗಳು ಓಂಕಾರದ ಅರ್ಥವನ್ನು ವಿವರಿಸುತ್ತಿದ್ದರು. ಹಿರಿಯ ವಿದ್ಯಾರ್ಥಿಗಳಿಗೂ ಅರ್ಥವಾಗದ ಆ ಗಹನವಾದ ವಿಷಯವನ್ನು ವೆಂಕಟನಾಥ ಕೇವಲ 8 ವರ್ಷದ ವಯಸ್ಸಿನಲ್ಲಿ ವಿವರಿಸಿದ ರೀತಿ ಅದ್ಭುತವಾಗಿತ್ತು. ಓಂಕಾರ ಎನ್ನುವುದು ಕೇವಲ ಶಬ್ದವಲ್ಲ, ಅದು ಈ ಸೃಷ್ಟಿಯ ಆದಿ ಮತ್ತು ಅಂತ್ಯ ಎಂದು ಅವನು ಹೇಳಿದಾಗ ಗುರು ಒಂದು ಸತ್ಯ ದರ್ಶನವಾಯಿತು. ಈ ಮಗುವಿಗೆ ತಾನು ಪಾಠ ಕಲಿಸುತ್ತಿಲ್ಲ, ಬದಲಿಗೆ ಈ ಮಗುವಿನ ಮೂಲಕ ಭಗವಂತನೇ ತನಗೆ ಪಾಠ ಕಲಿಸುತ್ತಿದ್ದಾನೆ ಎಂಬ ಅರಿವು ಅವರಿಗಾಯಿತು. ಬಡತನ ಅವನ ದೇಹವನ್ನು ಕಾಡಿದರೂ ಅವನ ಒಳಗಿನ ಜ್ಞಾನಜ್ಯೋತಿ ಮಾತ್ರ ಹಿಮಾಲಯದಂತೆ ಬೆಳೆಯುತ್ತಿತ್ತು. ಹೀಗೆ ಬಡತನವನ್ನೇ ಬಂಡವಾಳವಾಗಿಸಿಕೊಂಡು ಹಸಿವನ್ನೇ ಗೆಳೆಯನನ್ನಾಗಿ ಮಾಡಿಕೊಂಡ ವೆಂಕಟನಾಥ ಮದುರೈನಲ್ಲಿ ವಿದ್ಯಾಪಾರಂಗತನಾದನು. ಆದರೆ ವಿಧಿ ಈತನನ್ನು ಮುಂದೆ ಯಾವ ಕಠಿಣ ಹಾದಿಯಲ್ಲಿ ನಡೆಸಲಿದೆ? ಹಸಿವಿನಿಂದ ಕಂಗೆಸರಿದ್ದ ಆ ಸಂಸಾರಕ್ಕೆ ಎದುರಾದ ಮುಂದಿನ ಸವಾಲುಗಳೇನು? ವೆಂಕಟನಾಥನ ವಿವಾಹ ಮತ್ತು ಅವರ ಸಂಸಾರ ಜೀವನದ ರೋಚಕ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಲಿದ್ದೇವೆ. ನೆನಪಿರಲಿ, ನೀವು ಮೊದಲ ಸಂಚಿಕೆಯನ್ನು ನೋಡದಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಈ ಮಹಾ ಸರಣಿಯ ಪ್ರತಿಯೊಂದು ಸಂಚಿಕೆಯೂ ಜೀವನದ ಪಾಠವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರಾಯರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.